ಹೇಮಾ, ಬಂದೆ ಸ್ವಾಮಿ. ಸ್ವಾಮಿ, ಇದೇನಾಯ್ತು ಸ್ವಾಮಿ? ಏನಿದು ಮೈಕೈ ಎಲ್ಲ ರಕ್ತ? ಹೇಮಾ, ಈ ಊರ ಅಗರ್ಭ ಶ್ರೀಮಂತನಾದ ನರನಾಗ ಈ ಬಡ ಹೇಮಂತನಿಗೆ ಮನ ಬಂದಂತೆ ಹೊಡೆದು ಕಳಿಸಿದರೆ ಹೇಮಾ, ಹೊಡೆದು ಕಳಿಸಿದನು. ಸ್ವಾಮಿ, ಏನಾಯ್ತು ಸ್ವಾಮಿ? ಸ್ವಲ್ಪ ಬಿಡಿಸಿ ಕೇಳಿದ್ರೆ ತಾನೇ ನನಗೆ ಅರ್ಥ ಆಗೋದು. ಹೇಳುತ್ತೇನೆ ಹೇಮಾ, ಹೇಳುತ್ತೇನೆ. ಆ ನರಲೋಗನ ಹೊಲದಲ್ಲಿ ನಮ್ಮ ಜೋಳು ಎತ್ತುಗಳು ಜೋಳದ ಫಸಲನ್ನು ನಾಶ ಮಾಡಿದವು. ಈ ರೀತಿ ಹೊಡೆದು ಕಳಿಸಿದನು ಹೇಮಾ, ಹೊಡೆದು ಕಳಿಸಿದನು. ಅಯ್ಯೋ ದೇವ್ರೆ, ನಾನೀಗೇನ್ ಮಾಡ್ಲಿ? ಮನೆಯಲ್ಲಿ ನನ್ನ ಮೈದುನ ಇಲ್ಲ. ಸ್ವಾಮಿ ಬನ್ರಿ, ಬೇಗ ಆಸ್ಪತ್ರೆಗೆ ಹೋಗಿ ಬರೋಣ. ಬನ್ನಿ. ಬೇಡ ಹೇಮಾ, ಬೇಡ. ಸ್ವಾಮಿ, ಈ ಸಮಯದಲ್ಲಿ ನೀವು ಹಠ ಮಾಡುವುದು ಒಳ್ಳೆಯದಲ್ಲ ರೀ. ಬನ್ನಿ, ಮೊದಲು ಆಸ್ಪತ್ರೆಗೆ ಹೋಗೋಣ. ಬೇಡ ಹೇಮಾ, ಮೊದಲು ನನ್ನ ತಮ್ಮ ರಾಜೇಂದ್ರ ಬಂಗೋಪಿ ಈ ವಿಷಯ ಅರಿತು ಅನಾಹುತಕ್ಕೆ ಅವಕಾಶ ಮಾಡಿಕೊಡಬೇಡ. ನಾನೇನ್ ಮಾಡ್ಬೇಕು ಸ್ವಾಮಿ? ಏನ್ ಮಾಡ್ಬೇಕು ನನಗೊಂದು ಚೋಚ್ತಾ ಇಲ್ಲ ಸ್ವಾಮಿ, ತೋಚ್ತಾ ಇಲ್ಲ. ಹೇಮಾ, ಒಳಗೆ ಹೋಗಿ ಸ್ವಲ್ಪ ಹಸಿ ಅರಿಶಿನವನ್ನು ತೆಗೆದುಕೊಂಡು ಬಾ, ಆದ ಗಾಯಕ್ಕೆ ಹಚ್ಚುವಂತೆ. ಆಯ್ತು ಸ್ವಾಮಿ, ತರ್ತೀನಿ. ಹೇಮಾ, ಬೇಗ ಬಾ, ನೋವು ತಾಳಲಾರೆ. ಅಯ್ಯೋ ನೋವು. ಬನ್ನಿ ಸ್ವಾಮಿ, ನಿಮ್ಮ ಗಾಯ ಆಗಿದ್ದಕ್ಕೆ ಅರ್ಶಿನ ಹಚ್ತೀನಿ, ಬನ್ನಿ. ಸರಿ ಹೇಮಾ. ಸ್ವಾಮಿ, ಮತ್ತೆ ನೋವಾಗ್ತಾ ಇದೆಯಾ? ಅಲ್ಲೇ ಸ್ವಲ್ಪ ಕೆಳಗಡೆ ಹಚ್ಚು ಹೇಮಾ. ಅಯ್ಯೋ ಅಮ್ಮ, ನೋವ್ರಿ. ಸ್ವಲ್ಪ ತಡ್ಕೊಳ್ಳಿ, ಎಲ್ಲ ನೋವು ಕಡಿಮೆ ಆಗುತ್ತೆ. ಅಯ್ಯೋ ನೋವು ಅಮ್ಮ. ಅಣ್ಣ, ಇದೇನಣ್ಣ ನಿನ್ನ ಮೈ ಕೈಲ ರಕ್ತ? ಏನಾಯ್ತೆಂದು ಹೇಳಣ್ಣ, ಹೇಳು. ಮೈದುನ ರಾಜೇಂದ್ರ, ಅದು ಅದು ಬೇಡ ಹೇಮಾ, ಹೇಳಬೇಡ. ಅಣ್ಣ, ನೀನು ಸುಮ್ಮನಿರು. ಅತ್ತಿಗೆ ಇದೇನಂತ ನೀವು ಹೇಳಿ. ಮೈದುನ, ನಮ್ಮ ಜೋಡೆತ್ತುಗಳೇನು ಆ ನರನಾಗರ ಹೊಲದಲ್ಲಿ ಜೋಳದ ಪಸರನ್ನ ನಮ್ಮ ಜೋಡೆತ್ತುಗಳು ಹಾಳು ಮಾಡಿದವಂತೆ. ಅದಕ್ಕೆ ನಿಮ್ಮನ್ನ ಕಟ್ಟಿ ಸಿಕ್ಕಂತೆ ಹೊಡೆದು ಕಳಿಸಿದ್ದಾರಪ್ಪ. ಲೇನ್ ಮಗನೇ ನರನಾಗ, ಏನು ಅರಿಯದ ನನ್ನ ಪ್ರಾಣಕ್ಕೆ ಪ್ರಾಣವಾದ ನನ್ನನ್ನು ರಕ್ತ ಬರುವಂತೆ ಹೊಡೆದು ಕಳಿಸಿರುವೆ ಮಗನೇ. ಇಂದು ಈ ಭೂಮಿಯ ಮೇಲೆ ನೀನಿರಬೇಕು, ಇಲ್ಲ ನಾನಿರಬೇಕು. ಎರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ಬಂದ ಮಗನೇ, ಈ ನನ್ನ ಪರಶುನೊಂದಿಗೆ ನಿಲ್ಲು ಸಹೋದರ, ನಿಲ್ಲು. ಅವಸರದಲ್ಲಿ ಆವೇಶ ಪಡಬೇಡ, ಸ್ವಲ್ಪ ಸಮಾಧಾನದಿಂದಿರು. ಸಮಾಧಾನ ಸಮಾಧಾನ ಸಮಾಧಾನ, ಇನ್ನೆಲ್ಲಿ ಸಮಾಧಾನ? ಈ ನಿನ್ನ ತಮ್ಮನಿಗೆ ನಿಮ್ಮನ್ನು ರಕ್ತ ಬರೆಯುವಂತೆ ಹೊಡೆದು ಕಳಿಸಿರುವನು. ಅದನ್ನು ಕಂಡು ಚಂಡನಂತೆ ಸುಮ್ಮನಿರಲು ಸಾಧ್ಯವಿಲ್ಲ, ನಾದೆಂದೂ ಸಾಧ್ಯವಿಲ್ಲ. ಮೈದುನ, ನಿಮ್ಮಣ್ಣ ಹೇಳುವ ಮಾತನ್ನ ಸ್ವಲ್ಪ ಕೇಳಪ್ಪ. ಆ ನರನಾಗ ಕೆಟ್ಟ ವಿಷಜಂತು ಇದ್ದ ಹಾಗೆ.
ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವಿಬ್ರು ಜೀವಂತವಾಗಿ ಉಳಿಯಲಾರವಪ್ಪ. ಎಂತ ಮಾತನಾಡಿದ್ರಿ ನೀವು? ಈ ನಿಮ್ಮ ಮೈದುನ ಕೈಲಾಗದ ಹೇಳಿ ಎಂದು ತಿಳಿದ್ರಿ ವೀರ? ಇಲ್ಲ ಅತ್ತಿಗೆ, ಇಲ್ಲ. ನೀವು ಕೊಟ್ಟ ಕೈ ತುತ್ತಿನಿಂದ ನನ್ನ ತೋಳಲ್ಲಿ ಬಲವಿದೆ. ಆ ಪರಶಿವನ ಶಕ್ತಿ ಸಾಮರ್ಥ್ಯ ಹೊತ್ತು ನಿಂತ ವೀರಾದಿ ವೀರ ಈ ರಾಜೇಂದ್ರ ಅಂತ ವಿಷ ತುಂಬಿದ ಘಟ ಸರ್ಪಗಳನ್ನು ಸೆಡೆಮರೆ ಕಟ್ಟಿ ಆಕಾಶದತ್ತ ಹೊತ್ತೊಯ್ದು ವಿಷ ಕಕ್ಕಸಲೆ ಬಂದ ಗುಡುಗು ಹೊಡೆದ ಗರುಡ ಈ ರಾಜೇಂದ್ರ. ನೋಡ್ತಮ್ಮ, ನಾವು ಬಡವರು, ಅವರು ಶ್ರೀಮಂತರು. ಎಷ್ಟೇ ಆದರೂ ಹಣವಿದ್ದವರು. ಅವರ ಜೋಡಿ ಜಗಳ ಆಡುವುದು ಒಂದೇ, ಕಲ್ಲು ಬಂಡೆಗೆ ತಲೆ ಚಚ್ಚಿಕೊಳ್ಳುವುದು ಒಂದೇ. ಅಣ್ಣ, ನಾನಿನ್ನು ಹಾಲು ಕುಡಿಯುವ ಹಸುಗೂಸಿ ಎಂದು ತಿಳಿದ್ರಿವ್ರ? ಇಂಥ 100 ಬಂಡೆಗಳು ಬಂದರು ನನ್ನ ಸೇಡೆಂಬ ಕೀಡೆ ಬಡತಕ್ಕೆ ಹೊಡೆದು ಹುಡಿಯಾಗಿ ಕಾಲೊಡೆಯಲ್ಲಿ ಬಿದ್ದು ಬಿಡುವರು. ಮೈದುನ, ದುಷ್ಟರನ್ನ ಕಂಡ್ರೆ ದೂರ ಇರುವಂತ ಹೇಳಿದ್ದಾರೆ ಹಿರಿಯರು. ಅಂತ ಕೆಟ್ಟ ವ್ಯಕ್ತಿಗಳನ್ನ ಕೊಂದು ನೀನ್ ಯಾಕಪ್ಪ ಜೈಲುವಾಸ ಅನುಭವಿಸ್ತೀಯ? ಬೇಡಪ್ಪ, ಬಿಟ್ಟು ಬಿಡು ಈ ನಿನ್ನ ಹಠವನ್ನ. ಅತ್ತಿಗೆ, ಘಟ ಬಿದ್ದರು ಹಠ ಸಾಧಿಸಿ ಬಿಡುವನಲ್ಲ ಈ ರಾಜೇಂದ್ರ. ಅವರ ರುಂಡ ಮುಂಡಗಳನ್ನು ಚಂಡಾಡಿದಾಗಲೇ ಈ ನಿಮ್ಮ ಮೈದನ ರಾಜೇಂದ್ರ ಆತ್ಮಕ್ಕೆ ಶಾಂತಿ. ಅಲ್ಲಿವರೆಗೆ ನಿಲ್ಲಲಾರದು ಈ ನನ್ನ ಬೆಂಕಿಯ ಭ್ರಾಂತಿ. ಸಮುದ್ರದಂತೆ ಉಕ್ಕುತ್ತದೆ ಬೆಂಕಿಯ ಭ್ರಾಂತಿ. ತಡೆಯದಿರಿ ನಿಮ್ಮ ಮೈದನನ್ನು. ನಮ್ಮ ರಾಜೇಂದ್ರ, ನೆಲ್ಲು. ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾದರೆ ಇಂದು ನಿನ್ನ ಅಣ್ಣನ ಮೇಲೆ ಆನೆಯಾಗಿದೆ. ಅಣ್ಣ, ಅಣ್ಣ, ಆನೆ ಇಟ್ಟು ಎಂತ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆಟ ತೊಟ್ಟ ಹುಲಿಯನ್ನು ಸಂಬಂಧದ ಸರಪಳಿಯಿಂದ ಕಟ್ಟಿ ಹಾಕಿ ಆ ಗೋಮುಖ ವ್ಯಾಘ್ರನನ್ನು ಜೀವದಿಂದ ಉಳಿಸಲಾರೆ ಅಣ್ಣ, ಉಳಿಸಲಾರೆ. ನಿನ್ನ ನಾನೇನು ವಾಪಸ್ ಪಡೆದಕ್ಕೋ ಅಣ್ಣ, ಪಡೆದಕ್ಕೋ. ಸಹೋದರ, ಇಂದು ನಿನ್ನಣ್ಣನ ಮಾತು ಮೀರಿ ಹೋಗುತ್ತೇನೆಂದು ನಿರ್ಧಾರಗೈದರೆ ಈ ನಿನ್ನಣ್ಣನ ಹೆಣದ ಮೇಲೆ ಹೆಜ್ಜೆ ಇಟ್ಟು ದಾಟಿ ಹೋಗಬೇಕು. ಇದೇ ನನ್ನ ಕೊನೆಯ ಮಾತು. ಅಣ್ಣ, ಎಂತ ಕಠೋರ ನುಡುಗಳನ್ನು ನೋಡುದೆಯನ್ನ. ಈ ನಿನ್ನ ಹೆಣ ದಾಟಿ ಹೋಗುವಟ್ಟು ಕ್ರೂರಿ ಎಂದು ತಿಳಿದಿರುವೆ. ಅಣ್ಣ, ನೀನು ರಕ್ತ ಮಡಿಯುಲನ್ನು ಇರುವುದನ್ನು ಕಂಡು ರಕ್ತ ಕಣಕಣದಲ್ಲಿ ಕೆರಳಿತು ಕ್ರೋಧಾಗ್ನಿಯ ಜ್ವಾಲಿ. ಅದಕ್ಕೆ ಆ ವ್ಯಾಘ್ರನ ಮನ ನಿರ್ಧಾರ ಮಾಡಿದೆಯನ್ನ. ನಿನಗೆ ಇಲ್ಲಿವರೆಗೂ ಒಂದು ಕೂದಲು ಕೊಂಕಾಗದಂತೆ ನಿನ್ನನ್ನ ಬೆಳೆಸಿದ್ದಾನಪ್ಪ. ನೀನಾಡುವ ಈ ಆವೇಶದ ಮಾತುಗಳನ್ನ ಕೇಳ್ತಾ ಇದ್ರೆ ನಮ್ಮ ಕರುಳೆ ಕಿತ್ತು ಬಂದಂತಾಗುತ್ತೆ ಮೈದುನ. ಅಣ್ಣ, ಅತ್ತಿಗೆ, ನಿಮ್ಮ ನೆರಳಿಗೆ ಸಹ ನೋವಾದರೂ ಅದನ್ನು ತಡೆದುಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲಣ್ಣ, ನನ್ನಲ್ಲಿಲ್ಲ. ಅಮ್ಮ ಸಹೋದರ, ಎಲ್ಲಿ ನಮಗೆ ಮಕ್ಕಳಾದರೆ ನಿನ್ನ ಮೇಲಿನ ಪ್ರೀತಿ ಕಡಿಮೆ ಆಗುತ್ತೆಂದು ತಿಳಿದು ಆಪರೇಷನ್ ಮಾಡಿಸಿಕೊಂಡು ಬಂಜಪಟ್ಟ ಕಟ್ಟಿಕೊಂಡು ಈ ಸಮಾಜದಲ್ಲಿ ಬಾಳುತ್ತಿದ್ದಳಪ್ಪ ಈ ನಿನ್ನ ಅತ್ತಿಗೆ. ಅಣ್ಣ, ಅತ್ತಿಗೆ, ಈ ನಿಮ್ಮ ತಮ್ಮನ ಮೇಲೆ ಎಷ್ಟು ಕರುಣೆ, ಪ್ರೀತಿ, ವಾತ್ಸಲ್ಯ. ಈ ನಿಮ್ಮ ಋಣ 7 ಹೆಣ್ಮ ಜನ್ಮ ಎತ್ತಿ ಬಂದರು ತೀರಿಸಲಾಗದು ಅತ್ತಿಗೆ, ತೀರಿಸಲಾಗದು. ಮೈದುನ, ಯಾವ ಜನ್ಮದ ಪುಣ್ಯದ ಫಲವೋ ಏನು, ಇಂದು ನನಗೆ ಮೈದುನನಾಗಿ ಸಿಕ್ಕಿದೀಯಾ. ನಿನ್ನಂತ ಮೈದುನ ನನಗೆ ಸಿಕ್ಕಿದ್ದು ಪುಣ್ಯವಪ್ಪ, ಪುಣ್ಯ. ಆದ್ರೆ ನಾವಿಬ್ರು ನಿನಗೋಸ್ಕರ ಪ್ರಾಣ ಕೊಡಲು ಸಿದ್ಧರಾಗಿದ್ದೇವೆ. ಅಣ್ಣ, ಅತ್ತಿಗೆ, ತಂದೆಯು ನೀವೇ, ತಾಯಿಯು ನೀವೇ. ನಿಮ್ಮನ್ನು ಬಿಟ್ಟು ಬೇರೆ ಪ್ರಪಂಚನವಿಲ್ಲ ನನಗೆ. ಈ ಜೀವ ನಿಮಗೆ, ಈ ದೇಹ ಮಣ್ಣಿಗೆ, ಕೊನೆ ಉಸಿರು ಇರುವವರೆಗೂ ನಿಮ್ಮಿಬ್ಬರನ್ನು ಕಣ್ಣರೆಪ್ಪಲಿಟ್ಟು ಕಾಪಾಡುತ್ತೇನೆ, ಕಾಪಾಡುತ್ತೇನೆ ಅತ್ತಿಗೆ. ಸಹೋದರ, ಇಂದು ನಾವು ಮನೆಯಲ್ಲಿ, ನಾಳೆ
ಮಣ್ಣಿನಲ್ಲಿ ಮುಂದೆ ಬಾಳಿ ಬದುಕಬೇಕಾದ ನೀನು ನಂದೋ ದೀಪವಾಗಬೇಕಪ್ಪ, ನಂದೋ ದೀಪವಾಗಬೇಕು. ಅಣ್ಣ ಅದೆಲ್ಲ ಇರಲಿ, ಮೊದಲು ಆಸ್ಪತ್ರೆಗೆ ಹೋಗಿ ಬರೋಣ, ಬನ್ನಿ ಹೋಗೋಣ. ಹೌದು ಸ್ವಾಮಿ, ನೀವಿಬ್ರು ಮೊದಲು ಆಸ್ಪತ್ರೆಗೆ ಹೋಗಿ ಬನ್ನಿ. ಹಾ ಹೇಮಾ, ರಾಜೇಂದ್ರ, ನೀವೇನು ಚಿಂತಿಸಿದಿರಿ? ಆದ ಗಾಯಕ್ಕೆ ಹಸಿ ಅರಿಶಿನವನ್ನು ಹಚ್ಚಿಕೊಂಡಿದ್ದೇನೆ, ತಾನೇ ಸರಿಯಾಗುತ್ತದೆ. ಹಾ ಹೇಮಾ, ಒಳಗೆ ಹೋಗಿ ರಾಜೇಂದ್ರನ ಸ್ಥಾನಕ್ಕೆ ನೀರಿಡು ಹೋಗು. ಆಯ್ತು ಸ್ವಾಮಿ. ಹಾ ಹೇಮಾ, ಹಾಗೆ ಅಡಿಗೆ ಮಾಡು, ಎಲ್ಲರೂ ಸೇರಿ ಊಟ ಮಾಡೋಣ. ಆಯ್ತು ಸ್ವಾಮಿ. ಮೈದುನ, ನಿಮ್ಮಣ್ಣನ ಕರೆದುಕೊಂಡು ಒಳಗಡೆ ಬಾರಪ್ಪ, ಅಡುಗೆ ಸಿದ್ಧತೆ ಮಾಡ್ತೀನಿ. ಸರಿ ಅತ್ತಿಗೆ, ಬನ್ನಿ ಅಣ್ಣ ಹೋಗೋಣ. ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ. ಸಂತೋಷವ ಹುಡುಗರಿ ನಾನಿದ್ದೇನೆ, ಅನುಗಾಲವೇ